ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಕೇಸ್ಗೆ ಸಂಬಂಧಪಟ್ಟಂತೆ ಮೃತ ರಾಜಶೇಖರ್ ಕುಟುಂಬಸ್ಥರಿಗೆ ಆರ್ಥಿಕ ಸಹಾಯವನ್ನ ಮಾಡಿದ್ದಾರೆ ಸಚಿವ ಜಮೀರ್ ಹಾಗೂ ಭರತ್ ರೆಡ್ಡಿ 25 ಲಕ್ಷ ಹಣವನ್ನ ಕೊಟ್ಟಿದ್ದಾರೆ ಸಚಿವ ಜಮೀರ್ ಅಹಮದ್ ಹಾಗೂ ಭರತ್ ರೆಡ್ಡಿ ಮೃತನ ಕುಟುಂಬಸ್ಥರಿಗೆ ಹಣದ ಚೀಲವನ್ನೇ ಕೊಟ್ಟಿದ್ದಾರೆ ಸಚಿವರು ಮೃತನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದೆ ಕೈ ಪಡೆ ಮೃತನ ತಾಯಿ ತುಳಸಿ ಅವರ ಕೈಗೆ ಹಣವನ್ನ ಕೊಟ್ಟಿದ್ದಾರೆ ಸಚಿವರು ಮೃತನ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಕೂಡ ಹೇಳಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು ಜನಾರ್ದನ್ ರೆಡ್ಡಿ ಬಹಳ ಸಣ್ಣತನ ತೋರಿದ್ದಾರೆ ಬ್ಯಾನರ್ ಬಗ್ಗೆ ದೊಡ್ಡ ಮನಸ್ಸು ಮಾಡಬೇಕಿತ್ತು ಅಂತ ಬಳ್ಳಾರಿಯಲ್ಲಿ ಸಚಿವ ಜಮೀರ್ ಅಹಮದ್ ಅವರು ರಿಯಾಕ್ಟ್ ಮಾಡಿದ್ರು ಕಾರ್ಯಕ್ರಮದಲ್ಲಿ ಬ್ಯಾನರ್ ಕಟ್ಟೋದು ಸಹಜ ಎಸ್ಪಿ ಆತ್ಮಹತ್ಯೆ ಯತ್ನ ಅದೊಂದು ವಿಚಾರ ಏನಿದೆ ಅದು ಕಂಪ್ಲೀಟ್ಲಿ ಸುಳ್ಳು ಅಂತ ಕೂಡ ಜಮೀರ್ ಅವರು ಒಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕಿತ್ತು ಬಹಳ ದಿನಗಳ ಕನಸು ನನಸು ಮಾಡೋಕೆ ನಾವು ಹೊರಟಿದ್ವಿ ಬ್ಯಾನರ್ ವಿಚಾರದಲ್ಲಿ ಗಲಾಟೆ ಯಾಗಬಾರ್ದಿತ್ತು ಅಂತ ಹೇಳಿದ್ರು ಇನ್ನು ಎಸ್ಪಿ ತಲೆದಂಡ ವಿಚಾರಕ್ಕೂ ಕೂಡ ಅವರು ರಿಯಾಕ್ಟ್ ಮಾಡಿದ್ದಾರೆ ಅವರ ಜವಾಬ್ದಾರಿ ಹೆಚ್ಚಾಗುತ್ತೆ ಒಂದ್ಸಲ ಚಾರ್ಜ್ ತಗೊಂಡ್ಮೇಲೆ ಅದು ಮುಗಿಯಿತು ಎಸ್ಪಿ ಚಾರ್ಜ್ ತಗೊಂಡ್ಮೇಲೆ ಅದು ಅವರ ಜವಾಬ್ದಾರಿ ತನಿಖೆಯನ್ನ ನಡೆಸಲಾಗ್ತಾ ಇದೆ ಪೊಲೀಸರು ಕ್ರಮ ಕೈಗೊಳ್ತಾರೆ ಅಂತ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ ಇನ್ನೊಂದು ಕಡೆ ಅವರ ಮನೆಗೆ ಭೇಟಿಯನ್ನ ನೀಡಿದ್ರು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹಾಗೆ ಭರತ್ ರೆಡ್ಡಿ ಅವರು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಕುಟುಂಬಸ್ಥರಿಗೆ ಸಾಂತ್ವನದ ಜೊತೆಗೆ ಆರ್ಥಿಕ ಸಹಾಯವನ್ನು ಕೂಡ ಮಾಡಿದ್ದಾರೆ ನಾವು ನಾಗೇಂದ್ರಣ್ಣ ಗಣೇಶಣ್ಣ ಭರತಣ್ಣ ನಿಮ್ ಜೊತೆ ಇದೀವಿ ಜೋಪಾನ ಆಮೇಲೆ ಇನ್ನೊಂದ್ಸತಿ ನಾನು ನಿಧನ ಹೊಂದಿರೋದು ತಮಗೆಲ್ಲ ಗೊತ್ತಿರೋ ವಿಚಾರ ನಮ್ಮ ಪಕ್ಷದ ಕಾರ್ಯಕರ್ತ ಆಗಿದ್ದವನು ಪಾಪ ಅವ್ರ ಮನೆಗೆ ಬಂದು ನೋಡುವಾಗ ನಮಗೆ ತುಂಬ ಬೇಜಾರಾಯಿತು ಅವ್ರಿಗೆ 4 ಮಕ್ಕಳು ಇದ್ದರು 2 ಹೆಣ್ಮಕ್ಳು ಒಬ್ಬ ಗಂಡು ಮಗ ಇವನೇ ದೊಡ್ಡ ಮಗ ಇವನೇ ಪಾಪ ಸಂಪಾದನೆ ಮಾಡಿ ಮನೆ ನೋಡ್ತಾ ಇದ್ದಿದ್ದು ರಾಜಶೇಖರ ನೋಡ್ತಾ ಇದ್ದೆ ಅಂತ ಅವ್ರ ತಾಯಿಯವ್ರು ಹೇಳ್ತಾಯಿದ್ರು ಅವ್ರ ಮಗಳು ದೊಡ್ಡ ಅಕ್ಕ ಅವರು ಗಂಡನೂ ತೀರೋಗ್ಬಿಟ್ಟು ಪಾಪ ಕೋವಿಡಲ್ಲಿ ಗಂಡನೂ ತೀರೋಗ್ಬಿಟ್ಟ ಅವ್ರನ್ನೂ ಇಲ್ಲಿ ಕರ್ಸ್ಕೊಂಡು ಪಾಪ ಅವ್ರ ಅಕ್ಕನ ಜೊತೆ ಇಟ್ಕೊಂಡು ಮನೆಯಲ್ಲೇ ಅವ್ರಿಗೂ ಅವನೇ ನೋಡ್ಕೊಳ್ತಾ ಇದ್ದಿದ್ದು ಈಗ ಒಂದು ಚಿಕ್ಕ ತಮ್ಮ ಇದ್ದಾನೆ ಅವನು ಕೆಲಸ ಮಾಡ್ತಾಯಿಲ್ಲ ತಂದೆಯವರು ಭಾಳ ಹಿಂದೆನೇ ಸಣ್ಣ ಪುಟ್ಟ ಅದು ಹೋಟ್ಲ್ ಒಂದು ಇಟ್ಕೊಂಡಿದ್ರಂತೆ ಅದ್ರಲ್ಲಿ ಅವರೂ ತೀರೋಗ್ಬಿಟ್ಟಿದ್ರು ಹಾಗಾಗಿ ಭಾಳ ಬಡತನ ಇತ್ತು ಹಾಗಾಗಿ ನಮ್ಮ ಕಡೆಯಿಂದ ಭರತ್ ರೆಡ್ಡಿ ಕಡೆಯಿಂದ ಗಣೇಶಿಂದ ನಾವೇನೋ ಸಣ್ಣ ಕಾಣಿಕೆ ಅವನಿಗಂತೂ ನಾವು ತರಕ್ಕೆ ಸಾಧ್ಯ ಆಗಲ್ಲ ರಾಜಶೇಖರ್ ನಿಧನ ಹೊಂದಿರೋದು ತಮಗೆಲ್ಲ ಗೊತ್ತಿರೋ ವಿಚಾರ ನಮ್ಮ ಪಕ್ಷದ ಕಾರ್ಯಕರ್ತ ಆಗಿದ್ದವನು ಪಾಪ ಅವ್ರ ಮನೆಗೆ ಬಂದು ನೋಡುವಾಗ ನಮಗೆ ತುಂಬ ಬೇಜಾರಾಯಿತು ಅವ್ರಿಗೆ 4 ಮಕ್ಕಳು ಇದ್ದರು 2 ಹೆಣ್ಮಕ್ಳು ಒಬ್ಬ ಗಂಡು ಮಗ ಇವನೇ ದೊಡ್ಡ ಮಗ ಇವನೇ ಪಾಪ ಸಂಪಾದನೆ ಮಾಡಿ ಮನೆ ನೋಡ್ತಾ ಇದ್ದಿದ್ದು ರಾಜಶೇಖರ ನೋಡ್ತಾ ಇದ್ದೆ ಅಂತ ಅವ್ರ ತಾಯಿಯವ್ರು ಹೇಳ್ತಾಯಿದ್ರು ಅವ್ರ ಮಗಳು ದೊಡ್ಡ ಅಕ್ಕ ಅವರು ಗಂಡನೂ ಗಣೇಶಣ್ಣ ಭರತಣ್ಣ ನಿಮ್ ಜೊತೆ ಇದೀವಿ ಜೋಪಾನ ಆಮೇಲೆ ಇನ್ನೊಂದ್ಸತಿ ನಾನು ನಾವು ನಾಗೇಂದ್ರಣ್ಣ ಗಣೇಶಣ್ಣ ಭರತಣ್ಣ